ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಗಳು ಚಾಂದನಿ ಶಿವಕುಮಾರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ವಾರ, ಸೊ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ನೀರೊಲೆಯನ್ನು ಕಾಯಿಸಿ ಮನೇಲಿರುವಂಥ ವಸ್ತುಗಳೆಲ್ಲ ಯಾವ್ಯಾವ ಜಾಗಕ್ಕೆ ಸೇರಿಸ್ಬೇಕೋ ಆ ಜಾಗಕ್ಕೆಲ್ಲ ಸೇರಿಸಿ ಕಸ ಗುಡಿಸಿ ಒಡ್ಸ್ಕೊತಾ ಇದ್ದೀನಿ. ಮಧ್ಯದಲ್ಲಿ ನನ್ನ ಮಗ ಹೇಳ್ತಾನೇ ಇದ್ದ. ಅವನ್ನ ಸ್ವಲ್ಪ ತೂಗಿ ಮಲಗಿಸ್ತಾ ಕೆಲಸ ಮಾಡ್ತಾನೇ ಇದ್ದೆ. ಅಡುಗೆ ಮನೆ ಕೆಲಸ ನೈಟೇ ಮುಗಿಸ್ಕೊಂಡಿದ್ದೆ. ಸೊ ಅದರಿಂದ ಅದೊಂದು ಕೆಲಸ ಕಮ್ಮಿ ಆಯಿತು ನನಗೆ. ನೆಕ್ಸ್ಟು ಅಜ್ಜರ ಮುಗಿಸ್ಕೊಂಡು ಪಡ್ಸಾಲೆ ಬಂದು ಪಡ್ಸಾಲೆ ಕ್ಲೀನಾಗಿ ಕಸೆಲ್ಲ ಗುಡಿಸಿ ಒರೆಸ್ಕೊಂಡು ಬಾಗಿಲೆಲ್ಲ ಕ್ಲೀನಾಗಿ ತೊಳೆದು ರಂಗೋಲಿ ಬಿಡ್ಕೋಬೇಕು. ರಂಗೋಲಿ ಬಿಡೋಣ ಅನ್ನೋಷ್ಟರಲ್ಲಿ ನನ್ನ ಮಗ ಎದ್ದ. ಅವನೋಗಿ ಸಮಾಧಾನ ಮಾಡಿ ಫೀಡ್ ಮಾಡಿಸಿ ಅವನ್ನ ಮಲಗಿಸಿ ಬಂದು ರಂಗೋಲಿ ಬಿಡ್ತಾ ಇದ್ದೀನಿ. ರಂಗೋಲಿ ಬಿಟ್ಟು ಹೇಳೋಷ್ಟರಲ್ಲಿ ಬೆಳಕಾಗೇ ಹೋಯಿತು. ನೋಡ್ಬೋದು ನೀವು ಎಷ್ಟು ಬೆಳಕಾಗೋಯ್ತು ಅಂತ. ನಾನು ಬೆಳಿಗ್ಗೆ ಬೇಗ ಎದ್ದು ಬೆಳಕಾಗೋಷ್ಟರಲ್ಲಿ ದೀಪ ಹಚ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಬೆಳಕಾಗೇ ಹೋಯಿತು. ಈಗ ನಾನು ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇನ್ನೂ ಬೆಳಕಾಗೇ ಹೋಗುತ್ತೆ. ಇರಲಿ ಬಿಡಿ, ಇನ್ನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಟೈಮ್ ಎಲ್ಲ ರೀತಿಯೂ ಇರೋಕ್ಕಾಗಲ್ಲ ಅಲ್ವಾ, ಮಕ್ಕಳಿದ್ಮೇಲೆ ಸಹಜ ಅಲ್ಲ. ನೆಕ್ಸ್ಟು ಸ್ನಾನ ಎಲ್ಲ ಮುಗಿಸಿ ಬಂದು ನಮ್ಮಲ್ಲೇ ಸಿಕ್ಕಿರುವಂತಹ ಹೂಗಳಿವು, ದಾಸವಾಳ, ಕಣಗಿಲೆ ಹೂವು, ಇದೆಲ್ಲ ತೊಗೊಂಡು ದೇವ್ರ ಫೋಟೋಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ದೀಪ ಹಚ್ಚೋದು ಅಂದರೆ ತುಂಬ ಖುಷಿ ಫ್ರೆಂಡ್ಸ್ ನನಗೆ. ನಮ್ಮ ಮನೇಲಿ ನನಗೆ ಫೇವ್ರೆಟ್ ಪ್ಲೇಸ್ ಅಂದರೆ ದೇವ್ರ ಮನೆಯೇ. ದೇವ್ರ ಮನೆ ಹೊಸ್ಲು ಮತ್ತು ಮೇನ್ ಡೋರ್ ಹೊಸ್ಲು ಇಷ್ಟೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದಕ್ಕೂ ಅರಿಶಿನ ಕುಂಕುಮ ಹಾಕಿ ಹೂವಿಟ್ಟು ಅಲಂಕಾರ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಲಾಸ್ಟಲ್ಲಿ ನಾನು ಧೂಪದಾರತಿ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಧೂಪಕ್ಕೆ ಕೆಂಡ ತೊಗೊಂಡು ಬಿಳಿ ಸಾಸಿವೆ, ಒಂದು ಪಲಾವ್ ಎಲೆ ಮತ್ತು ಸಾಂಬ್ರಾಣಿ ಇಷ್ಟನ್ನು ಹಾಕ್ಕೊಂಡು ಪ್ರತಿ ಮನೆ ಮೂಲೆಗೂ ಕೂಡ ನಾನು ಧೂಪನ ಹಾಕೋತೀನಿ. ಯಾಕಂದರೆ ಇದೊಂಥರ ಪಾಸಿಟಿವ್ ವೈಬ್ಸ್ ಇದ್ದಾಗೆ, ಮನೆಗಿರುವಂಥ ಕೆಟ್ಟ ಶಕ್ತಿಗಳನ್ನ ದೂರ ಮಾಡುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಇದನ್ನೆಲ್ಲ ಮುಗಿಸಿ ದೇವ್ರ ಪೂಜೆನೂ ಮುಗಿಸಿ ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತಿತ್ತು. ಬೆಳಗ್ಗೆನೇ ಹಚ್ಚಿರೋದ್ರಿಂದ. ನೋಡಿ, ನನ್ನ ಪುಟ್ಟ ದೇವ್ರ ಮನೆ, ನನ್ನ ಪುಟ್ಟ ತುಳಸಿ ಗಿಡ ಹೇಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಪೂಜೆ ಏನೋ ಮುಗೀತು, ಹೊಟ್ಟೆ ಪೂಜೆ ಮಾಡಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ಮುದ್ದೆ ಮಾಡಿ ತೊಗರಿಕಾಳು ಉಪ್ಸಾಂಬಾರು ಮಾಡಿಕೊಂಡೆ. ಯಾಕಂದರೆ ಮಕ್ಕಳಿಗೆಲ್ಲ ರೊಟ್ಟಿ ಇಟ್ಟಿತ್ತು. ಸೊ ಅದಕ್ಕೆ ರೊಟ್ಟಿ ಹಾಕ್ಕೊಟ್ಟಿದ್ದೆ. ಅಮ್ಮಂಗೆ ನನಗೆ ರೊಟ್ಟಿ ಇಟ್ಟು ಖಾಲಿ ಆಗೋಗಿತ್ತು, ಇರಲಿಲ್ಲ. ಸಡನ್ಲಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ತೊಗರಿಕಾಳಿತ್ತು, ಅದಕ್ಕೆ ತೊಗರಿಕಾಳು ಉಪ್ಸಾಂಬಾರು ಮಾಡಿ ಮುದ್ದೆ ಮಾಡಿದೆ. ನೋಡಿ ಹೇಗಿದೆ ತೊಗರಿಕಾಳು ಉಪ್ಸಾಂಬಾರು ಮುದ್ದೆ. ನನ್ನ ತಮ್ಮ ಗೀಟ್ ಹಾಕಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ಸೊ ಇದೆಲ್ಲ ಮುಗಿಸ್ಕೊಂಡು ಪೂರ್ವಿ ಊರಿಗೆ ಹೋಗ್ತಾ ಇದ್ಲು. ಸೊ ಅದಕ್ಕೋಸ್ಕರ ಅವಳಿಗೆ ಏನಾದರೂ ಮಾಡಬೇಕು ಅಂತ ಜಾಮೂನ್ ರೆಡಿ ಮಾಡ್ಕೋತಾ ಇದ್ದೆ. ಅದಕ್ಕೆ ಸ್ವಲ್ಪ ನೀರನ್ನು ತೊಗೊಂಡು 2-3 ಕಪ್ಪಷ್ಟು ಸಕ್ಕರೆ ತೊಗೊಂಡು ಪಾಕಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಪಾಕ ಈಗ ಬೇಯಕ್ಕಿಡಬೇಕು. ಬೇಯ್ತಾ ಇದೆ ನೋಡಿ. ಬೇಕಾದರೆ ಕಲರ್ ಚೇಂಜ್ ಆಗಿದೆ. ನಾನು ಯಾವುದೇ ಫುಡ್ ಕಲರಿಗೆ ಹಾಕಿಲ್ಲ, ಆದರೆ ಬೇಯ್ತಾ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿಕೊಂಡೆ. ಕಡೆ ಪಾಕ ರೆಡಿಯಾಗಿ ಅದನ್ನು ಆರಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಹಿಟ್ಟನ್ನು ಕಲಿಸ್ಕೊಂಡಿಟ್ಟಿದ್ದೆ, ಈ ಥರ ಉಂಡೆಗಳಾಗಿ ಮಾಡಿಕೊಂಡು. ಈಗ ಇದನ್ನು ಒಂದು ಬಾಣಲಿಟ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಅದು ಕಾದಿದೆ. ಒಂದೊಂದೇ ಉಂಡೆನ ಹಾಕಿ ಕಮ್ಮಿ ಉರಿಲೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನಾನು ಜಾಮೂನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಚೆನ್ನಾಗಿ ಬಂದಿತ್ತು ನೋಡಿ. ಈಗ ಇದನ್ನೆಲ್ಲ ಕರೆದು ಪಾಕಕ್ಕೆ ಹಾಕ್ಕೊಂಡೆ. ಈ ರೀತಿ ಆಗಿದೆ. ಸೊ ಜಾಮೂನ್ ರೆಡಿ. ಈಗ ಇದನ್ನು ತಿಂದ್ಕೊಂಡು ಪೂರ್ವಿ ಊರಿಗೆ ಹೋಗ್ತಾ ಇದ್ದಾಳೆ. ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಿಡೋಕ್ಕೆ ಅಂತ. ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಕಾರ್ತಿಕ್ ಮಾಸ ಆಗಿರೋದ್ರಿಂದ ಸಂಜೆ ಟೈಮು ಬಾಗಿಲಲ್ಲಿ ದೀಪ ಹಚ್ಚಲೇಬೇಕು. ಸೊ ಅದಕ್ಕೋಸ್ಕರ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ತುಳಸಿ ಕಟ್ಟೆ ಮತ್ತು ಬಾಗಿಲಲ್ಲಿ ದೀಪ ಹಚ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳು ಪಕ್ಕದ ಮನೆಯವರು ಕಪ್ ಕೊಟ್ಟಿದ್ರು ಅಂತ ಕಪ್ ತಂದಿದ್ಲು. ಅದನ್ನು ನನ್ನ ತಂಗಿ ಮತ್ತು ನನ್ನ ಮಗಳಿಗೆ ಹೊರ್ಕೊಡ್ತಾ ಇದ್ದೀನಿ. ನೋಡಿ ನನ್ನ ಮಗನ ಕಪ್ ಇಟ್ಕೊಂಡು ಎಷ್ಟು ಖುಷಿಯಿಂದ ಆಟ ಆಡ್ತಾ ಇದ್ದಾನೆ ಅಂತ. ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.